ಬರ್ಕಾತು ಸರ್ವ ಜನರಿಗೂ ನಮನಗಳು, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ, ಕರ್ನಾಟಕ ವಾಯ್ಸ್ ಆಫ್ ಪಬ್ಲಿಕ್ ರಾಜ್ಯ ಯುವ ಅಧ್ಯಕ್ಷನಾಗಿದ್ದೀನಿ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯ ವಕ್ತಾರರಾಗಿದ್ದೀನಿ JDS ಪಕ್ಷದಲ್ಲಿ. ಇವತ್ತು ನಾವೆಲ್ಲರೂ ನಮ್ಮ ಸಹೋದರರು ಶಾಬಾಸ್ ಖಾನ್ ಅವರು ಹೇಳೋ ಪ್ರಕಾರ ಇಲ್ಲಿ ಯಾವುದು ಪಕ್ಷ ಸಂಘಟನೆ ಆ ಥರ ಏನೂ ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಎಂಥ ಘೋರವಾದ ಕೃತ್ಯ ನಡೆದಿದೆ ಅಂದರೆ, ಒಬ್ಬ ಮನುಷ್ಯರ ಜಾತಿನಲ್ಲಿ ಹುಟ್ಟಿ ಆ ಥರ ಕೆಲಸ ಮಾಡಿರೋದು ನಾವು ಅಪರೂಪ ಕೇಳಿರೋದು. ಇಂಥ ಕಾಮಕ್ಯನ ಇವಾಗ ನಮ್ಮ ಆಗಲೇ ಹೇಳಿದ್ದಾರೆ ಅವ್ರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂತ. ಸೊ ನಾನು ಇಲ್ಲಿ ಬಹುಶಃ ಜಾಸ್ತಿ ಮಾತಾಡಲ್ಲ, ಒಂದೆರಡು ಮಾತನ್ನು ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಏನಂದರೆ, ಮೊದಲನೇದಾಗಿ ಆ ಮಗುಗೆ ಆಗಿರೋ ಅತ್ಯಾಚಾರದಿಂದ ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅಪ್ಪ ಆಗಿರಲಿ, ಸಂಬಂಧಿಗಳಾಗಿರಲಿ ಭಾಳ ದುಃಖ ಪಟ್ಟಿದೆ. ಅವ್ರಿಗೆ ನಾವು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಒಂದು ಸಮಾಧಾನ ಹೇಳೋಕ್ಕೆ ಅವ್ರ ಮನೆಗೆ ಬಂದಿರೋದು. ಬ್ಯಾಂಗ್ಳೂರು ನಗರದಿಂದ ಇಲ್ಲಿಗೆ ಬಂದಿದ್ದೀವಿ. ಹೌಸ್ ಬೈನು ಇದ್ದಾರೆ ಅಧ್ಯಕ್ಷರು ಪಬ್ಲಿಕ್ ಪೊಲೀಸ್ ಪ್ರೆಸ್ಸಿಂದ. ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಸಮಾಧಾನ ಹೇಳಕ್ಕೆ ಬಂದಿದ್ದೀವಿ. ನಾನು ಹೇಳೋದು ಏನಂದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರು ಯಾರಾಗಿದ್ದಾರೆ, ಸಿದ್ದರಾಮಯ್ಯಜಿ ಅವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಆಮೇಲೆ ಸ್ಥಳೀಯ ವಿಧಾಯಕರಾಗಿರೋ ಬಾಲಕೃಷ್ಣ ಸಾಹೇಬರು, ಆಮೇಲೆ ಸಂಸದರಾಗಿರೋ ಮಂಜುನಾಥ್ರವ್ರಿಗೆ ಏನು ಮನವಿ ಮಾಡ್ತೀನಿ ಅಂದರೆ, ಈ ಮನೆಯವ್ರಿಗೆ ನೀವೇನಾದರೂ ಒಂದು ಪರಿಹಾರ ಕೊಡಬೇಕು. ನಿಮ್ಮ ಕಡೆಯಿಂದ ರಾಜ್ಯ ಸರ್ಕಾರದಿಂದ ಒಂದು 25 ಲಕ್ಷ, ಆಮೇಲೆ ಕೇಂದ್ರ ಸರ್ಕಾರದಿಂದ ಒಂದು 25 ಲಕ್ಷ ಪರಿಹಾರ ಕೊಡಿ. ಆಮೇಲೆ ಇವ್ರಿಗೆ ಓದಿದ್ದಾರೆ, ಮನೆಯಲ್ಲಿ ವಿದ್ಯಾವಂತರು ಇದ್ದಾರೆ, ಇವ್ರಿಗೂ ಒಂದು ನೌಕರಿ ಕೊಡಿ. ಯಾಕಂದರೆ ಮೊದಲೇ ಬಡತನ, ಆ ಬಡತನದಲ್ಲಿ ಆ ಹೆಣ್ಮಗು ಮೇಲೆ ಆ ಥರ ಅತ್ಯಾಚಾರ ಆಗಿದೆ. ನೀವು ಒಂಚೂರು ಕರುಣೆ ತೋರಿಸಿ. ಮೊದಲು ಅವರು ಒಂದು ಜೀವನ ಕಲ್ಕೊಂಡಿದ್ದಾರೆ, ಚಿಕ್ಕ ಮಗುನ ಹುಟ್ಟಿಸಿ ಸಾಕಿ ಬೆಳೆಸಿ ಅಷ್ಟು ದೊಡ್ಡದಾಗಿ ಮಾಡಿ ಈ ಥರ ಕಾಮುಕ್ಯ ಕೈನಲ್ಲಿ ಹೋಗಿದ್ರೆ ಯಾವ ರೀತಿ ಅನಿಸುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ಒಂದು ಸೌಲಭ್ಯ ಮಾಡಿ ಕೊಡಬೇಕೆಂದು ವಿನಂತಿ ಮಾಡ್ತೀನಿ. ಆಮೇಲೆ ನಂತರ ನೋಡಿ, ಇವಾಗ ಜಮೀರ್ ಸಾಹೇಬ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸಮುದಾಯದ ಒಂದೊಂದು ನಾಯಕರು ಇದ್ದಾರೆ. ಗೌಡ್ರಿಗೆ ಒಂದು ನಾಯಕರು ಇದ್ದಾರೆ, ಒಕ್ಕಲಿಗರಿಗೆ ನಾಯಕರು ಇದ್ದಾರೆ, ಆಮೇಲೆ ಕುರುಬಗಳಿಗೆ ನಾಯಕರು ಇದ್ದಾರೆ. ನಮ್ಮ ನಾಯಕರು ಯಾರ್ರೀ? ಯಾರನ್ನ ಕೇಳ್ಬೇಕ್ರಿ ನಾವು ಹೋಗಿ? ನೀವು ಹೇಳ್ತೀರಾ ನಾನು ಮುಸಲ್ಮಾನ್ ಅಂತ. ನೆಲಮಂಗಲದಲ್ಲಿ ಯಾವನೋ ಆಕ್ಸಿಡೆಂಟ್ ಆಗ್ತಾನೆ, ಅಲ್ಲಿ ಹೋಗ್ಬಿಟ್ಟು 25 ಲಕ್ಷ ರೂಪಾಯಿ ಕೊಡ್ತೀರಾ, ಅವ್ರ ಅಮ್ಮಗೆ ಸಮಾಧಾನ ಹೇಳ್ಬಿಟ್ಟು ಬರ್ತೀರಾ. ಹುಬ್ಳಿನಲ್ಲಿ ಹೋಗ್ತೀರಾ, ಆಮೇಲೆ ಚಾಮುಂಡೇಶ್ವರಿ ನಗರನಲ್ಲಿ ಹೋಗ್ತೀರಾ. ಒಂದು 45 ಕಿಲೋಮೀಟರ್ ನಿಮ್ಮ ಕಚೇರಿಯಿಂದ ಇಲ್ಲಿಗೆ ಇರೋದು. ಇಲ್ಲಿ ನಿಮ್ಗೆ ಬರೋಕ್ಕಾಗಲ್ಲ. ಎಷ್ಟು ಜನ ಇದ್ದಾರೆ ಇಲ್ಲಿ ಮುಸಲ್ಮಾನರು? ಇದೇನಾ ನೀವು ಮುಸಲ್ಮಾನ್ ನಾಯಕರಾಗಿರೋದು? ಇದು ವಿಷಯ ಅಸೆಂಬ್ಲಿನಲ್ಲಿ ಸೆಷನ್ ನಡೀತು, ಯಾಕೆ ಎತ್ತಿಲ್ಲ ನೀವು? ನಿಮ್ಮ ಗಮನಕ್ಕೆ ಬಂದಿಲ್ಲ? ಮಾಧ್ಯಮ ಇಲ್ಲ, ಹೇಳಿಲ್ಲ? ನೀವೇ ಹೇಳಿದ್ರಲ್ವಾ, ಕೆಲವು ಜನ ಹೇಳಿದ್ರು, ನಿಮಗೆ ತಿಳಿಸಿದ್ದಾರೆ ಅಂತ ನೀವು ಹೇಳಿದ್ರು, ನಮ್ಮ ಗಮನದಲ್ಲಿ ಇದೆ, ನಾವು ಮಾಡ್ತಾ ಇದ್ದೀವಿ ಅಂತ. ಏನು ಮಾಡ್ತಾ ಇದ್ದೀರಾ ನೀವು? ಆಮೇಲೆ ಗಲ್ಲು ಶಿಕ್ಷೆ ಏನಕ್ಕೆ ಕೊಡಲ್ಲ ನಮ್ಮ ದೇಶದ ಕಾನೂನು? ನಿರ್ಭಯ ಇಶ್ಯೂ ಐತಲ್ವ, ಅವಾಗ ಕೊಟ್ಟಲ್ವಾ? ಏನಕ್ಕೆ ಕೊಟ್ರಿ ಅವಾಗ? ಅವರು ಹಿಂದೂ ಅಂತನಾ? ನೋಡಿ, ಇದು ಹಿಂದೂ ಮುಸಲ್ಮಾನ್ಗೆ ಸೀಮಿತ ಮಾಡಬಾರ್ದು ನೀವು. ಅಪರಾಧಿ ಅವ್ನು ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಅಪರಾಧ ಮಾಡಿದಾನಂದ್ರೆ ಅದಕ್ಕೆ ತಕ್ಕಾಗಿ ಶಿಕ್ಷೆ ಕೊಡಿ. ನೀವು ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸಲ ನೀವು ಎಕ್ಸಾಂಪಲ್ ಆಗಿ ಅವ್ರನ್ನ ಒಂದು ಶಿಕ್ಷೆ ಕೊಟ್ರೆ, ಈ ಥರ ನೂರಾರು ಇನ್ನೂ ಹುಟ್ಟಿರೋರು ಇದ್ದಾರಲ್ವ ಕಾಮಿಕರುಗಳು, ಸಾವಿರಾರು ಸತಿ ಯೋಚನೆ ಮಾಡ್ತಾರೆ. ಅಂಥ ಶಿಕ್ಷೆ ತಗೊಂಡು ಬನ್ನಿ. ನಿಮ್ಮ ಕೈನಲ್ಲಿ ಆಗಿಲ್ಲ ಅಂದರೆ ಶರೀಯತ್ ಫಾಲೋ ಮಾಡೋಕ್ಕೆ, ಆ ಶರೀಯತ್ನಲ್ಲಿ ಬರೀ ಒಂದು ಕಾಯ್ದೆ ತಗೊಂಡು ಬನ್ನಿ. ಶರೀಯತ್ತು ಈ ಥರ ಶರೀಯತ್ನಲ್ಲಿ ಏನು ಮಾಡ್ತಾರೆ ನೋಡಿ, ಈ ಥರ ಮಾಡಿದರೆ ಅದು ಒಂದು ಕಾಯ್ದೆ ತಗೊಂಡು ಬನ್ನಿ. ಆಮೇಲೆ ನೋಡಿ 100% ಝೀರೋ ಟಾಲರೆನ್ಸ್ ಆಗುತ್ತೆ. ಒಂದು ಈ ಥರ ಅತ್ಯಾಚಾರ ನಡೆಯಲ್ಲ. ಸೊ ಅಷ್ಟೇಳಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಆಮೇಲೆ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ತಾವು ನಿಮ್ಮ ನೇತೃತ್ವದಲ್ಲಿ ಇವ್ರಿಗೆ ಏನು ಪರಿಹಾರ ಸಿಗಬೇಕು ಅದನ್ನು ನೀವು ಮಾಡಿ. ನೀವು ಆಲ್ರೆಡಿ ತುಂಬ ಜನ ನಿಮಗೆ ಪ್ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಆ ಪ್ರೀತಿನ ಉಳಿಸ್ಕೊಳ್ಳಿ, ಇವ್ರಿಗೆ ನ್ಯಾಯ ಕೊಡಿಸಿ, ಆಮೇಲೆ ಪರಿಹಾರ ಕೊಡಿಸಿ. ಧನ್ಯವಾದ.